ಓ, ನೀನು ಯಾವಾಗಪ್ಪ ಬಂದೆ? ಕುಡಿತೀಯಾ? ಬೇಡ. ನೀವ್ಯಾಕೆ ಇಲ್ಲಿ ಬಂದು ಕೂತ್ಕೊಂಡು ಕುಡಿತಾ ಇದ್ದೀರಾ? ನಾನಂತೂ ಕುಡ್ಕ ಅಲ್ಲ, ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಕುಡಿಯೋಕ್ಕೆ. ಇಲ್ಲೊಂಥರ ಏಕಾಂತವಾಗಿತ್ತಲ್ಲ, ಮನ್ಸಿಗೂ ತುಂಬ ಬೇಜಾರಾಗಿತ್ತು. ಅದಕ್ಕೆ ನನಗಾಗಿರೋ ನೋವಿಗೆ ನನಗೆ ನಾನೇ ಕೊಟ್ಕೋತಾ ಇರೋ ಪ್ರಾಯಶ್ಚಿತ್ತ ಇದು. ಕುಡಿಯೋದ್ರಿಂದ ಆಗಿರೋ ಸಮಸ್ಯೆ ಸರಿ ಹೋಗಲ್ಲ, ಅದರಿಂದ ನಿಮ್ಮ ಆರೋಗ್ಯ ಇನ್ನೂ ಹಾಳಾಗತ್ತೆ. ಬನ್ನಿ ಮನೆಗೆ ಹೋಗೋಣ. ನೀನೊಬ್ಬನೇ ಕಣಪ್ಪ ಎಲ್ರಿಗಿಂತ ಒಳ್ಳೆಯವನು. ಆದರೆ ಆ ದೇವರು ನಿನಗೆ ಈ ರೀತಿ ಅನ್ಯಾಯ ಮಾಡಿದ್ದಾನಲ್ಲ, ಅದೇ ತುಂಬ ಬೇಜಾರಾಗೋದು. ನನಗೇನಾಗಿದೆ? ಚೆನ್ನಾಗೇ ಇದ್ದೀನಲ್ಲ. ಹೌದೌದು, ಎಲ್ಲರೂ ನಿಮ್ಮ ಥರ ತಲೆ ಕೆಡಿಸ್ಕೊಳ್ದೆ ಇರೋದೇ ಒಳ್ಳೆಯದು. ಹಾಗೆಲ್ಲರೂ ಚೆನ್ನಾಗೇ ಇರ್ತೀವಿ. ಸರಿ, ಕುಡ್ದಿದ್ದು ಸಾಕು. ಮನೇಲಿ ಗೊತ್ತಾದರೆ ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ. ಬನ್ನಿ ಹೋಗೋಣ. ನಿನಗಿರೋ ಯೋಚನೆ ಆ ದರಿದ್ರ ನನ್ನ ಮಗನಿಗಿಲ್ವಲ್ಲ? ಯಾರನ್ನ ದರಿದ್ರ ಅಂತಿದ್ದೀರಾ? ಇನ್ಯಾರು? ಅವನ ಹೆಸರು ತಗೊಳಕ್ಕೂ ಬೇಜಾರಾಗುತ್ತೆ. ನರಸಿಂಹನ್ನ. ಅವ್ರು ಒಳ್ಳೆಯವರಲ್ವಾ? ತುಂಬನೇ ಒಳ್ಳೆಯವರು. ನನ್ನ ಮರ್ಯಾದೆ 3 ಕಾಸಿಗೂ ಬೆಲೆ ಬಾರಬಾರ್ದು ಹಂಗೆ ಮಾಡಿ ಬೀದಿ ಕುಡ್ಕೊಂಡು ಮಾಡ್ಬಿಟ್ಟ. ನನಗೇನೋ ನರಸಿಂಹ ಆಗಲಿ ಸಂಜನಾ ಆಗಲಿ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ನೀವೊಂದ್ಸರಿ ಕೂಲಂಕುಷವಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಯೋಚನೆ ಮಾಡೋಕ್ಕಿನ್ನೇನಪ್ಪ ಉಳಿದು, ಎಲ್ಲ ಬಾಡ ಆಯ್ತು. ಸರಿ, ನೀವು ಕುಡ್ದಿದ್ದು ಸಾಕು. ಬನ್ನಿ ಮನೆಗೆ ಹೋಗೋಣ. ಕೂತ್ಕೋಪ್ಪ, ಕೂತ್ಕೋ. ನೀನು ನನಗೆ ಇನ್ನೊಬ್ಬ ಮಗನ ಥರನೇ ಇದೆಯಾ? ಯಾಕೋ ಇವತ್ತು ನಿನ್ನ ಹತ್ರ ಎಲ್ಲ ಮನ್ಸು ಬಿಚ್ಚಿ ಹೇಳ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸರಿ.